ಅಂತೂ ಇಂತೂ ಗುದ್ದಾಡಿ ಹಂಗೆ ಹಿಂಗೆ ಮಾಡಿ 2 ದಿನ ಮಗನ ಸ್ಕೂಲ್ ರಜಾ ಮಾಡಿ ಬಟ್ ಇವತ್ತು ಸ್ಕೂಲಿಗೆ ಕಳಿಸಿ ಕಡೆಗೂ ನಾವು ಇಲ್ಲಿಗೆ ಹೋಗ್ತೇವೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಹೋದ್ವಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ಲಾಗ್ಸ್. ಇದ್ರಾಗ ಇವತ್ತು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತಿ. ಬಟ್ ಇದು ಭಾಳ ಹಳೆ ಲಾಗ್ ಐತಿ. ಇದನ್ನು ಮಾತ್ರ ನೀವು ಕೇಳಕ್ಕೆ ಹೋಗ್ಬೇಡ್ರಿ ಯಾವಾಗಿಂದ ಅಂಥೇಳಿ. ಗೊತ್ತಾದರೂ ಆಗಬಹುದು ನಿಮಗೆ ಮುಂದೆ ಹೋದಂಗೆ. ಸೊ ಆದ್ರೆ ಏನೋಪ್ಪ ಇದನ್ನೊಂದು ಪೆಂಡಿಂಗ್ ಇಟ್ಕೊತ ಬಂದುಬಿಟ್ಟಿದ್ದೆ, ನಂಗೆ ಗೊತ್ತೇ ಇರಲಿಲ್ಲ. ಇವತ್ತು ಹಂಗೆ ಸ್ಕ್ರೋಲ್ ಮಾಡಾಕತ್ತಿದ್ದೆ, ವಿಡಿಯೋಸ್ ಎಲ್ಲ ಅದಾವೇನೋ ಏನಾಯ್ತು ಅಂಥೇಳಿ. ಅವಾಗ ನೋಡಿದೆ ಇದೊಂದು ಪೆಂಡಿಂಗ್ ಇತ್ತು ನನ್ನ ಕಡೆ. ಅದರ ಸಲುವಾಗಿ ಹಂಗಾರ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೇ ಬಿಡೋಣ ಅಂತ ತೀರ್ಮಾನ ಮಾಡೀನಿ. ಅದ್ರ ಸಲುವಾಗಿ ಇವತ್ತು ಮಾಡತ್ತೀನಿ. ಏನೈತಪ್ಪ ಸ್ಪೆಷಲ್ಲ, ಎಷ್ಟು ಜಲ್ದಿ ಎದ್ದೀರಿ ಅಂತ. ಡೆಫಿನೆಟ್ಲಿ ಜಲ್ದಿ ಎದ್ದೀನಿ. ಯಾಕೆ ಅಂತಂದ್ರೆ ಟ್ಯೂಷನ್ ಕ್ಲಾಸ್ ಐತ್ರಿ 6 ಗಂಟೆಗೆ. 5:15 ಎದ್ದೀನಿ. 5:15 ನೋಡ್ರಿದ ಅಂಗಳ ಬಾಗ್ಲ ಎಲ್ಲ ಮಾಡ್ಕೊಂಡು ರೆಡಿ ಆಗಾಕತ್ತೀನಿ. ಭುವನ್ ಜಲ್ದಿ ಎದ್ದು ರೆಡಿ ಆಗ್ಬೇಕ್ರಿ, ಅವನಿಗೆ ಎಬ್ಬಿಸ್ಬೇಕು. ಹೀಗಾಗಿ ಪಟ ಅಂಥೇಳಿ ನಾ ಕೆಲಸ ಮಾಡ್ಕೊಳಕತ್ತಿದ್ದೆ. ಇವತ್ತಿನ ಲಾಗ್ ನಿಜವಾಗ್ಲೂ ಸ್ಪೆಷಲ್ ಐತ್ರಿ. ಒಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಕಂಪ್ಲೀಟ್ ವಿಡಿಯೋ ನೋಡಿರಿ, ಎಂಡಿಂಗ್ ತನಕ ನೋಡಿರಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೋಡ್ರಿ, ಇದು ಅಂಗಳಕ್ಕೆಲ್ಲ ನೀರು ಹಾಕಿ ಚಂದ ರಂಗೋಲಿ ಹಾಕಕತ್ತೆ. ನನಗೆ ಭಾಳ ಇಷ್ಟ ಆಗ್ತೈತೆ ರೀ ಬೆಳಿಗ್ಗೆದು ರಂಗೋಲಿ ಹಾಕೋದು. ಬಟ್ ಹೇಳೋಕ್ಕಾಗಂಗಿಲ್ಲ, ಅದು ಕಾಲೇಜ್ನಾಗ ಇದ್ದಾಗಿಂದು ರಾತ್ರಿ ಕುಂತು ಓದಿ ಈ ರೀತಿ ರೂಢಿ ಆಗ್ಬಿಟ್ಟೈತೆ ರೀ ನನಗೆ. ನೈಟ್ ಔಟ್ ಮಾಡೋ ಅಂದ್ರೆ ಇಷ್ಟ, ಬಟ್ ಮಾರ್ನಿಂಗ್ ಹೇಳು ಅಂದ್ರೆ ಇಷ್ಟ ಆಗಂಗಿಲ್ಲ. ಇಷ್ಟ ಆಗ್ತೈತಿ ಬಟ್ ಹೇಳೋಕ್ಕಾಗಂಗಿಲ್ಲ ಡೆಫಿನೆಟ್ಲಿ. ಹಂಗಾಗಿ ಗಣಪತಿ ಪೂಜೆ ಮಾಡಿದ್ನಲ್ರಿ ಈ ವರ್ಷ, ಏನು ಮಾಡ್ತಾನೋ ಇಲ್ಲೋ ಅನಿಸ್ಬಿಟ್ಟಿತ್ತು ನನಗೆ. ಅಷ್ಟು ಕಷ್ಟ ಅಂದ್ಕೊಂಡಿದ್ದೆ ನಾನು. ಬಟ್ ಅದೇನೋ ಅಂತಾರಲ್ಲ, ದೇವ್ರ ಸಾಗಿಸ್ಕೊಟ್ಟಾರಿ ಅದನ್ನು. ಸೊ ಅಂತೂ ಇಂತೂ ರಂಗೋಲಿ ಹಾಕಿದ್ನಿ ರೀ. ರಂಗೋಲಿ ಹಾಕಿ ಇನ್ನು ಮಕ್ಕಳನ್ನ ರೆಡಿ ಮಾಡಬೇಕು, ಸ್ಪೆಷಲಿ ದೊಡ್ಡ ಮಗನ್ನ. ಯಾಕಂದ್ರೆ ಸ್ಕೂಲ್ ಐತೆ ಅವ್ನು ಇವತ್ತು. ಮತ್ತು ಇಷ್ಟು ಜಲ್ದಿ ಯಾಕಂದ್ರೆ ಸ್ಕೂಲ್ ದಿನ ಇರತ್ತಲ್ಲ ಅಂತ ಅನ್ಬೋದು ನೀವು. ಹೌದ್ರಿ, ಕರೆಕ್ಟ. ಇವತ್ತು ಏನಂದ್ರೆ ಬೆಳಿಗ್ಗೆ ಕ್ಲಾಸ್ ಐತ್ರಿ. ಸಂಜೆ ಕ್ಲಾಸ್ ತೊಗೊಳಕ್ಕಾಗಂಗಿಲ್ಲ ಅಂತೇಳಿ ಬೆಳಿಗ್ಗೆನೇ ಕ್ಲಾಸ್ ಹಾಕ್ಕೊಂಡಿದ್ದೆ. ರೋಣನ್ ಬರ್ತಾನೆ. ಮತ್ತು ಏನಪ್ಪ ಅಂತಂತಂದ್ರೆ ಅವು ಬರ್ಕೊಡ್ದು ಮಗನ ಸ್ಕೂಲಿಗೂ ರೆಡಿ ಮಾಡ್ಬೇಕು. ಯಾಕಂದ್ರೆ ಇಬ್ಬರು ಒಮ್ಮೆ ಕ್ಲಾಸಿಗೆ ಕುಂತರು ಅಂತಂದ್ರೆ ಒಮ್ಮೆ ಕ್ಲಾಸ್ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗೇ ಬಿಡ್ತಾರೆ. ಮತ್ತು ಅಂದರೆ 8 ಗಂಟೆಗೆ ಬಸ್ ಬರ್ತೈತೆ ರೀ. ಆಲ್ಮೋಸ್ಟ್ ನನಗೆ ಏನಂತಂದ್ರೆ ಹಾಫ್ ಆನ್ ಅವರ್ ಒಳಗೆ ಇಬ್ಬರೂ ರೆಡಿ, ಭುವನನ್ನು ರೆಡಿ ಮಾಡ್ಕೊಳ್ಳೋದಿತ್ತು. ಸೊ ಹೀಗಾಗಿ ಜಲ್ದಿ ಎದ್ದೀನಿ ರೀ ನಾನು. ನೋಡಿರಿ, ಆಗಲೇ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರ್ಕೊಡ್ದೆ ಬೆಳಕಾಗೈತೆ ರೀ. ಇನ್ನೇನು ರೋಣನ್ ಬಿಡ್ತಾನೆ ರೀ. ಬಂದ ಕೂಡಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಸಿಂಚೋರ್ ಮನೆಯಾಗೂ ಲೈಟ್ ಐತಿ. ಇನ್ನು ಬಿಟ್ಟಾನೆ ರೋಣನ. ಇಬ್ಬರು ಕೂಡಿ ಓದಾಕತ್ತಾರ. ಕ್ಲಾಸ್ ತೊಗೊಂಡಿದ್ದೆ, ಮ್ಯಾಥ್ಸ್ ಹೇಳ್ದೆ ಒಂದು ಸ್ವಲ್ಪ ಅವ್ರಿಗೆ. ನೀವು ನನ್ನ ಮಗ ನೋಡಿ ತಂದು ಓದಪ್ಪ ಅಂತಂದ್ರೆ ಅವ್ರ ತಮ್ಮಂದು ABCD ಓದಾಕತ್ತಾನೆ. ಈ ರೀತಿ ಮಾಡ್ತಾರೆ ರೀ. ಹೀಗಾಗಿ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ನಂದು. ಸೊ ಇಬ್ಬರಿಗೂ ಒಂದು ಸ್ವಲ್ಪ ಮ್ಯಾಥ್ಸ್ ಹೇಳ್ಕೊಟ್ಟೆ. ಎಕ್ಸಾಮ್ಸ್ ಬಂದಿದ್ದು ಅವರು. ಇನ್ನು ಟೀ ಕುಡಿಬೇಕಾಗಿರ್ತಲ್ರಿ. ನಾವು ಟೀ ಕುಡಿದ್ರೆ ಒಂದು ಸ್ವಲ್ಪ ಫ್ರೆಶ್ ಆಗ್ತೀವಿ. ಅವ್ರ ಪಪ್ಪಾನ ಜಲ್ದಿ ಎಬ್ಸಿರಲಿಲ್ಲ ನಾನು. ಸುಮ್ಮನೆ ಯಾಕೆ ಅವ್ರನ್ನ ಎಬ್ಸೋದು ಅಂಥೇಳಿ 7:00ಗೆ ಎಬ್ಸಿರಾತಂತೇಳಿ 7:00ಗೆ ಟೀ ಕುಡಿದ್ವಿ ನಾವು. ಸೊ ಇವ್ರಿಗಿಬ್ಬರಿಗೂ ಏನು ಮಾಡಿಕೊಟ್ಟೆ ಅಂದ್ರೆ ರಾಗಿ ಗಂಜಿ ಮಾಡಿಕೊಟ್ಟೆ. ನಿನ್ನೆ ದಿನ ಮ್ಯಾಗಿ ಮಾಡಿಕೊಡ್ಬೇಕಂತೇಳಿ ಮಾಡ್ಕೊಡೋಕೆ ಹೋಗಿ ಲೇಟಾಗಿ ಬಸ್ ತಪ್ಪಿಬಿಟ್ಟಿದ್ರಿ ರೀ ರೋಣನಿಗೆ. ಭುವನ್ ನೀನು ಸ್ಕೂಲ್ ಹೋಗಿರಲಿಲ್ಲ ಯಾಕಂತ ಗೊತ್ತಾಕೈತಿ. ಸೊ ಇಬ್ಬರಿಗೂ ರಾಗಿ ಅಂಬ್ಲಿ ಕೊಟ್ಟೆ. ರೋಣನ್ ಶಾಣೆ ಬಾಳದಂತ ಇನ್ನೂ ವಿಷಯದಾಗ ಪ್ರಾಬ್ಲಮ್ ಇಲ್ಲ ಒಂದು. ಬಟ್ ಭುವನ್ ಒಟ್ಟು ತಿನ್ನಂಗಿಲ್ಲ. ಇಬ್ಬರು ಅದು ರಾಗಿ ಅಂಬ್ಲಿ ಸೇರ್ತಿತ್ತು ನಮ್ಮ ಭುವನಿಗೂ. ಇಬ್ಬರು ಕುಡಿದ್ರೆ ಕುಡಿದ್ಮೇಲೆ ಭುವನಿಗೆ ಮತ್ತು ರೋಣನಿಗೆ 1-2 ಬಾದಾಮಿ ನೆನೆಸಿಟ್ಟಿದ್ದೆಲ್ಲ ಕೊಟ್ನಿ. ಇಬ್ಬರು ಹೊಂಟಾರ ನೋಡ್ರಿ. ನಮ್ಮ ಭುವಿಗೆ ಹಿಂಗೆ ಭಾಳ ಲೈಕ್ ಆಗ್ತೈತಿ ಫ್ರೆಂಡ್ಸ್ ಜೊತೆ ಹೋಗೋದು. ಬಟ್ ನಮ್ಮ ಕಾಲನಿ ಒಳಗೆ ಅವ್ನಿಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಅವನೇ ಮಾಡ್ಕೊಳಂಗಿಲ್ಲ ರೀ. ಸ್ಪೆಷಲಿ ಹೇಳ್ಬೇಕಂತಂದ್ರೆ ಅವ್ನ ಕ್ಲಾಸ್ಮೇಟ್ಸ್ ಇಲ್ಲ. ಬಟ್ ಏನಂತಂತಂದ್ರೆ ಬೇರೆದವ್ರು ಅದಾರಂದ್ರೆ ಅವು ಮಾಡ್ಕೊಳಂಗಿಲ್ಲ. ಕಡಿಮೆ ಅವು ಮಾಡ್ಕೊಳ್ಳೋದು. ಅವ್ನಿಗೆ ಭಾಳ ಅಜಗಜಾಂತರ ಫರಕ್ ಐತಲ್ರಿ ಹೈಟ್ ಆ್ಯಂಡ್ ವೇಟ್ ಒಳಗೆ. ಹೌದ್ರಿ, ಯಾಕಂತಂದ್ರೆ ಭುವನ 1 ವರ್ಷ ಹೆಚ್ಚು ಕಡಿಮೆ 8-10 ತಿಂಗಳು ಸಣ್ಣ ಅದನ್ರಿ. ನನ್ನ ಮಗ ನೋಡ್ರಿಪ್ಪ ಏನು ಮಾಡಕತ್ತಾನ. ಒಗದ ನೋಡ್ರಿ, ಭಾಳ ಉಡಾಳದನ್ರಿಪ್ಪ. ಇನ್ನೊಂದು ನೋಡ್ಕೊಡ್ದೆ ಇಲ್ಲೇ ನಾನು ಸ್ವಲ್ಪ ಉಪ್ಪು ಹರ್ಕೊಳಕತ್ತೀನಿ ರೀಪ್ಪ. ಏನೊಂದಿನ ಮಾಡತ್ತೀನಿ, ಒಂದಿನ ಮಾಡವಲ್ದು. ಇದು ಸ್ವಲ್ಪ ಹಳೆ ವಿಡಿಯೋ ಆಗಿತ್ತಲ್ಲ, ಅವಾಗ ಹೊಸದಿತ್ತು ಅಂದ್ಕೂಳೆ ಕಂಟಿನ್ಯೂಸ್ ಮಾಡಕತ್ತಿದ್ದೆ. ಮಸ್ತಾಗಿತ್ತು. ಇನ್ನು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿಕೊಂಡೆ. ಸೊ ಹೀಗಾಗಿ ಖುಷಿ ಇರ್ತದೆ ರೀ ನಂಗೆ ಉಪ್ಪಿಟ್ಟು ಅಂತಂದ್ರೆ. ಯಾಕೋ ಗೊತ್ತಿಲ್ಲ, ಅದು ಉಪ್ಪಿಟ್ಟಿನ ಟೇಸ್ಟ್ ನನಗೆ ಯಾವುದು ಬ್ರೇಕ್ಫಾಸ್ಟ್ ಕೊಡಲ್ಲ ಅನ್ನಿಸ್ತೈತ್ರಿಪ್ಪ. ಎಂಥ ದೋಸೆ ಇಡ್ಲಿ ಏನಾರ ಮಾಡಿರಿ ನೀವು. ಕಡ್ಲಿಕಾಳು ಹಾಕಿನಿ ನೋಡ್ರಿ ಇವತ್ತು ಸ್ಪೆಷಲ್. ನಮ್ಮ ಮನೆಗೆ ಹಿಂಗೆ ರೀ, ಅವ್ರಿಕಾಳು ಸೀಸನ್ನಾಗ ಅವ್ರಿಕಾಳು ಉಪ್ಪಿಟ್ಟ, ಕಡ್ಲಿಕಾಳು ಸೀಸನ್ನಾಗ ಕಡ್ಲಿಕಾಳು ಉಪ್ಪಿಟ್ಟ, ಮತ್ತು ಆಲೂಗಡ್ಡೆ ಸೀಸನ್ನಾಗ ಆಲೂಗಡ್ಡೆ ಉಪ್ಪಿಟ್ಟ, ಟೊಮೆಟೊ ಸೀಸನ್ನಾಗ ಟೊಮೆಟೊ ಉಪ್ಪಿಟ್ಟ. ಹೀಗೆ ನಿಮ್ಮ ಮನ್ಯಾಗೂ ಏನ್ರಿ ಇದ್ರೆ ಕಮೆಂಟ್ ಮಾಡಿರಿ. ಯಾವುದಿಲ್ಲ ಏನು ಮಾಡಕತ್ತಿ ಮಮ್ಮ. ಇನ್ನು ನನ್ನ ಮಗ ನೋಡ್ರಿ, ನಾನೇ ಮಿಲ್ಕ್ ಶೇಕ್ ಮಾಡ್ತೇನಮ್ಮ, ನಾನೇ ಶೆಫ್ ಆಗ್ತೇನಮ್ಮ, ನಾನೇ ಅಡುಗೆ ಮಾಡಿ ನಿನ್ನ ಕೆಲಸ ಬಿಡಿಸ್ತೇನಮ್ಮ ಅಂತ ಹೇಳಿ ಕೆಲಸ ಎಕ್ಸ್ಟ್ರಾ ಮಾಡಕತ್ತ. ನಂಗೆ ಬನಾನಾ ಹಾಕ್ಬೇಕಾ, ಮತ್ತೇನು ಹಾಕ್ಬೇಕಾ, ಬಾಯಿ ಹಾಕ್ಬೇಕನ್ನ, ಮತ್ತೇನು ಹಾಕ್ಬೇಕಾ. ಇದು ಒಂದು ಏನಪ್ಪ ಅಂದ್ರೆ ಪ್ಲಸ್ ಪಾಯಿಂಟ್ ಏನೈತೆ ಅಂತಂದ್ರೆ
ಕರೆಕ್ಟಾಗಿ ಲಾಕ್ ಆಗೋ ತನಕ ಹತ್ತದಿಲ್ಲ ರೀ ಅದು. ಹಚ್ಚ್ರಿ. ಅಯ್ಯೋ ಬರುವಲ್ದ. ಹಾಂ, ಪುಣ್ಯದ ಕೆಲಸ ಬಟನ್ ಹಾಕಂದ ಬಟ್ ಲಾಕ್ ಮಾಡಿರಲಿಲ್ಲ. ಆಮೇಲೆ ನೋಡಿದ ಸ್ನಾನ ಮಾಡ್ಕೊಂಡು ದೇವರೇ ಇಲ್ಲ ಬಟ್ ನಮಸ್ಕಾರ ಮಾಡಕತ್ತ. ದೇವ್ರಿದ್ದಾಗ ಒಂದಿನ ನೋಡಂಗಿಲ್ಲ ರೀ ಅನ್ನೋದನ್ನ ಹೋಗಿ ಈ ಬತ್ತಿ ಪಟ್ಟ ಬಳ್ಕೊಂಡು ನಮ್ಮ ಸ್ವಾಮಿಗಳು ರೆಡಿ ಆಗ್ಯಾರ ರೀ. ಯಪ್ಪ ಇಷ್ಟು ಉಡಾಳದನ್ರಿ ಇವ. ಚೇ 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 ಅವ್ರ ಅಜ್ಜನ ಜೋಡಿ ಅವ್ರ ಅಜ್ಜಿ ಮನೆಗೆ ಹೊಂಟಾನ. ಸೊ ಇನ್ನು ನಾನು ದೇವ್ರ ಪೂಜೆ ಅದು ಮಾಡ್ಕೊಂಡ ಮೇಲೆ ನೋಡ್ರಿ ಇವತ್ತು ನಮ್ಮ ಹಿತ್ತಲ್ದಾಗಿನ ಗುಲಾಬಿ ಹೂ ನೋಡ್ರಿ ಅವೆರಡು ಎರ್ಸಿದ್ದನ್ನು ನಾನು ಅಡ್ಗೆ ಮಾಡ್ಕೊಳಕತ್ತೀನಿ. ಏನು ಸ್ಪೆಷಲ್ ಐತೆ ಅನ್ನಕತ್ತೀರಿ, ಮತ್ತೇನು ಅಡ್ಗೆ ಮಾಡಕತ್ತಿರಲ್ಲ ಅಂತ ಅನ್ನಿಸ್ಬೋದು ನಿಮ್ಗೆ. ಹಂಗೆ ಇರ್ತೈತೆ ರೀ, ನಮ್ಮದು ಸ್ಪೆಷಲ್ ಇರ್ತೈತಿ, ಅಡ್ಗೆನೂ ಇರ್ತೈತಿ. ನೋಡ್ರಿ ಗೊತ್ತಾಗ್ತೈತಿ ನಿಮ್ಗೆ ಏನೇನು ಮಾಡತ್ತೀನಿ ಅಂಥೇಳಿ. ಸೊ ಈ ಕಡೆ ಒಗ್ಗರ್ಣೆ ಕೊಟ್ನಿ. ಎದಕ್ಕೆ ಒಗ್ಗರ್ಣೆ ಕೊಟ್ಟನೆ ರೀ? ಈ ಕಡೆ ಬದ್ನಿಕಾಯಿ ಒಗ್ಗರ್ಣೆ ಬಿಡ್ರಿ ಇದೆ. ಅಲ್ಲಿಂದ ಇನ್ನೊಂದೇನೋ ಒಗ್ಗರ್ಣೆ ಕೊಟ್ಟನಲ್ರಿ, ಏನು ಕೊಡೋಣ ಅಂತ ಹೇಳ್ತೇನೆ ತಡ್ರಿ. ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತದ. ಸೊ ಈ ಬದ್ನಿಕಾಯಿ ಪಲ್ಯ ರೀ. ಸೊ ಬದ್ನಿಕಾಯಿ ಪಲ್ಯಗಂದ್ರೂ ಏನು ಸ್ಪೆಷಲ್ ಅಲ್ಲ, ಬದ್ನಿಕಾಯಿ ಪಲ್ಯನೇ ಸ್ಪೆಷಲ್ ಅಲ್ಲ, ಬಟ್ ಭಾಳ ಅಂದ್ರೆ ಭಾಳ ಅನುಕೂಲ ಪಲ್ಯ. ಇವತ್ತೆಲ್ಲೋ ಹೊರಗೆ ಹೋಗೋತ್ತಲ್ಲ ಅದಕ್ಕೆ ಇದನ್ನು ಮಾಡಿದ್ನಿ. ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು. ಇನ್ನು ಏನು ಚಪಾತಿ ಮಾಡ್ಬೇಕು ಅಂದ್ಕೊಂಡೀನಿ. ಚಪಾತಿನ ಮಾಡ್ತೀನಿ, ಸುಮ್ಮನೆ ಬೇಡ ಅಂತೇಳಿ ರಿಸ್ಕ್ ತೊಗೊಳಂಗಿಲ್ಲ ಹೋಗೋ ಟೈಮ್ನಾಗ. ನಾಳಿದು ನಾಷ್ಟಾದ್ದೂ ಏನಂತಂದ್ರೆ ಬಂದೋಬಸ್ತ್ ಮಾಡ್ಕೊಂಡು. ಯಾಕೆ ಹೇಳ್ರಿ, ಇವತ್ತು ಶನಿವಾರ ಐತಿ, ನಾಳೆ ಸಂಡೇ ಐತಿ, ಆರಾಮಾಗಿರ್ಬೇಕಂದ್ರೆ ನಾಷ್ಟ ಬೇಕು. ಸೊ ಒಗ್ಗರ್ಣೆ ಯಾಕೆ ಕೊಟ್ಟಿದ್ದೆ ಅಂತಂದ್ರೆ ಇದೇನೋ ಚಟ್ನಿ ಹಾಕೇನಲ್ಲ. ಸೊ ಏನು ಅಂತಂದ್ರೆ ಹುಂಚಿಕಾಯಿ ಟೊಕ್ಕ ನಮ್ಮ ಮಮ್ಮಿ ಕೊಟ್ಟಿದ್ರಲ್ಲ, ಹುಂಚಿಕಾಯಿ ಟೊಕ್ಕ ಅದಕ್ಕೆ ನಮ್ಮ ಮನೆಯವರು ಮೊಸರು ಕುಡ್ಸಾಕತ್ತಾರ. ನಾನೇನು ಮಾಡಿದ್ದೆ ಅಂದರೆ ಒಗ್ಗರ್ಣೆ ಹಾಕಿ ಹುಂಚಿಕಾಯಿ ಟೊಕ್ಕ ಹಾಕಿ ಇಟ್ಟಿದ್ದೆ. ಸೊ ಇದು ಮೊಸರು ಬಾಜಿ ರೀ, ಹುಂಚಿಕಾಯಿ ಟೊಕ್ಕದ ಮೊಸರು ಬಾಜಿ ಭಾಳ ಟೇಸ್ಟ್ ಆಕೈತೆ ರೀ. ಟ್ರೈ ಮಾಡಿರಿ ನಿಮ್ಮ ಕಡೆ ಮನ್ಯಾಗ ಹುಂಚಿ ಟೊಕ್ಕ ಇದ್ದಂದ್ರೆ. ಇಲ್ಲಂದ್ರೆ ಕೇಳ್ರಿ, ನಾನು ಕೊಟ್ಟು ಕಳಿಸ್ತೇನಂತ. ಅದಾದಮೇಲೆ ಸೊ ಚಪಾತಿ, ಬದ್ನಿಕಾಯಿ ಪಲ್ಯ, ಹುಂಚಿಕಾಯಿ ಟೊಕ್ಕ ಏನಂದ್ರೆ ಊಟ ಮಾಡ್ಕೊಂಡು ಅವ್ರ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ರೀ. ಸೊ ಪಟ್ ಅಂತ ಊಟ ಮಾಡ್ಕೊಂಡು ರೆಡಿಯಾಗಿ ಜಾಗ ಖಾಲಿ ಮಾಡಿಬಿಟ್ವಿ ರೀ. ಯಾಕಂದ್ರೆ ಭಾಳ ಲೇಟ್ ಆಗಿತ್ತು ರೀ. ಆಲ್ರೆಡಿ ನಾವು ಹೋಗ್ಬೇಕಂದಿದ್ದ, ಇನ್ನೂ ಜಲ್ದಿ ಹೋಗ್ಬೇಕಾಗಿತ್ತು. ನಾವು ಲೇಟ್ ಆಯ್ತು ಯಾಕಂದ್ರೆ ಭುವನ್ ಸ್ಕೂಲಿಂದ ಬರಬೇಕಾಗಿತ್ತು. ಭುವನ ಸ್ಕೂಲಿಂದ ಬರೋ ತನಕ ವೇಟ್ ಮಾಡಿದ್ವಿ. ಸೊ ನಿಮಗೆ ಮಾತ್ರ ಸರ್ಪ್ರೈಸ್ ಐತಿ. ಏನಂದ್ರೆ ಎಲ್ಲಿಗೆ ಹೊಂಟೇವು ಅನ್ನೋದು ಗೊತ್ತಿಲ್ಲಲ್ಲ ನಿಮ್ಗೆ. ಹೇಳ್ತಾನಂತ, ಡೆಫಿನೆಟ್ಲಿ ಹೇಳ್ತಾನೆ, ಸ್ವಲ್ಪ ವೆಯ್ಟ್ ಮಾಡಿರಿ. ಏನಪ್ಪ ಅಂತಂದ್ರೆ ಆಮೇಲೆ ಅದು ನೋಡಿರಿ ನಯಾನಗರ್ ಹೊಳಿನೂ ಕಾಣಕತ್ತೈತಿ. ನಯಾನಗರ್ ಬಂತಂದ್ರೆ ನನ್ನ ಮಗ ಗೋವಾ ಅಂತಾನ್ರಿ ಸಣ್ಣವ. ಅವಂಗೆ ನೀರು ಕಂಡಲ್ಲೆಲ್ಲ ಗೋವಾ ನೆನಪಾಕೈತಿ ರೀ. ನಮ್ಮ ಮನ್ಯಾಗ ಏನು ಅನ್ಕೋತಾರೆ ಅಂದ್ರೆ ಎಲ್ಲ ಪ್ರತಿ ಸರಿ ಎಷ್ಟು ಗೋವಾಕ್ಕೆ ಹೋಗ್ತಾರಪ್ಪ ಇವರು ಅಂತ ಅನ್ನೋರ್ಗತ್ತೆ. ಬಟ್ ನಾವಂತರೂ ಹೋಗಂಗಿಲ್ಲ ರೀ. ಹೋದ್ರೆ ನಿಮ್ಮ ಜೋಡಿನೇ ಶೇರ್ ಮಾಡ್ಕೊತಾನೆ ನಾ ಭಾಳ ಕಡಿಮೆ ಹೋಗೋದು. ಇನ್ನು ನೋಡಪ್ಪ ಹೊಳ್ಯಾಗ ನೀರು ಭಾಳ ಕಡಿಮೆ ಆಗೈತಿ. ಸೊ ಹೊಳೆ ದಾಟಿ ಹೊಂಟೇವು ಅಂದರೆ ಈಗ ಬೆಳವಡಿ ಮೇಲೆ ಹೊಂಟೇವು ಅಂದಂಗೆ ಆಯ್ತು. ಬಟ್ ಎಲ್ಲಿ ಹೊಂಟೇವೋ ಸರ್ಪ್ರೈಸ್ ಐತಿ, ಹೇಳ್ತೇನಂತೆ. ದೊಡ್ಡ ಸ್ಟೋರಿ ಐತಿ, ಹೇಳ್ತೇನೆ ನಿಮ್ಗೆ. ಭಾಳ ದಿನ ಆಗೈತಿ ವೆಯ್ಟ್ ಮಾಡಿ ನನಗೆ ಮರ್ತ ಬಿಟ್ಟಿದ್ದೆ ನಾ ಇದೊಂದು ನನ್ನ ಕಡೆ ವ್ಲಾಗ್ ಐತಿ ಅಂಥೇಳಿ. ಇನ್ನು ನೋಡ್ರಿದೆ ಅನ್ಕೋತ ನನ್ನ ಸಣ್ಣ ಮಗ ಮಲ್ಕೊಂಡ. ಆ್ಯಕ್ಚುಲಿ ಎಬ್ಬಿಸ್ಬೇಕಂತ ಮಾಡಿದ್ವಿ ಅವನ್ನ, ಇರಲಿ ಬಿಡಂತ ಅವ್ರ ಅಣ್ಣನ ಮೇಲೆ ಹೆಂಗೆ ಮಲ್ಕೊಂಡ ನೋಡ್ರಿ. ಫುಲ್ ಖುಷಿ ರೀ ನಂಗೆ ಇವರಿಬ್ಬರು ಹಿಂಗಿದ್ರು ಅಂತಂದ್ರೆ. ಇನ್ನು ಅವ್ರ ಅಣ್ಣನೂ ಮಕ್ಕೋತಾನೆ ರೀ, ಬರೋದು ಹಿಡಿಯಂಗಿಲ್ಲ. ಯಾಕಂದ್ರೆ ಅವ್ರ ಅಣ್ಣ ಮೊದಲ ಗಾಡಿ ಹತ್ರ ಡಿಸ್ಚಾರ್ಜ್ ಆಗಿರ್ತಾನೆ. ಸೊ ಆರಾಮ್ ಬಿಡ್ರಿಪ್ಪ, ಇಬ್ಬರು ಮಕ್ಕೊಂಡ್ರೆ. ಬಟ್ ಸಣ್ಣವ ಆ್ಯಕ್ಚುಲಿ ನನ್ನ ಮೇಲೆ ಬಂದು ಮಲ್ಕೊಳವ, ಯಾಕೋ ಅವ್ರ ಅಣ್ಣನ ಮೇಲೆ ಮಲ್ಕೊಂಡಾನೆ. ನಾ ಸದ್ಯ ಪಾರಾದೆಪ್ಪ ಅಂದ್ಕೊಂಡೆ. ಇನ್ನು ನಾವು ಯಾವ ಊರಾಗದೆ ಹೇಳ್ರಿ, ಬೆಳವಡಿ ಒಳಗೂ ಪಾನಿಪುರಿ ಮರತ್ತ. ನಂಗೆ ಪಾನಿಪುರಿ ತಿನ್ನೋಂಗೆ ಆಗಾಕತ್ತಿತ್ತು ಕರಿ ಅಂತಂದ್ರೆ. ಬಟ್ ನಮ್ಗೆ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಐತಿ, ಆಲ್ರೆಡಿ ಲೇಟ್ ಆಗೈತೆ, ಅದಕ್ಕೆ ಬೇಡ ಅಂತ ಹೊಂಟಿದ್ವಿ. ಅನ್ಕೊಡ್ದ ಮುಂದಿನ ಬಸ್ನಾಗ ಹೋಗ್ಬೇಕಂಬ್ರಿ ಅದನ್ನು ಹೆಸರು ಕೇಳಲಾರ್ದ ಹತ್ಬಿಟ್ಟಾಳೆ. ನಿಮಗೂ ಎಷ್ಟು ಸಾರಿ ಹಿಂಗೆ ಆಗೈತೆ ಹೇಳ್ರಿ. ಪಾಪ ಕಂಡಕ್ಟರ್ ಬೈದು ಇಳಿಸಿದ, ಅಮ್ಮ ಸುಮ್ಮನೆ ಹೊಂಟಿದ್ಲ ಅಂತ ನೋಡ್ಕೊತ ನಕ್ಕೊಂತ ನಾವು ಎಷ್ಟು ಸಾರಿ ಹಿಂಗೆ ಮಾಡೇವಿ, ಆಗಿರ್ತಾವಲ್ಲ ಹಿಂಗೆ ಅಂದ್ಕೊಂಡೇ ಏನಂದ್ರೆ ಮಾತಾಡ್ಕೋತ ಸುಮ್ಮನೆ ಮುಂದೆ ಹೊಂಟ್ವಿ. ಸೊ ನೋಡ್ರಿ ಬೆಳವಡಿ ಒಳಗೆ ಮತ್ತೊಂದು ಪೆಟ್ರೋಲ್ ಬಂಕ್ ರೆಡಿ ಆಗ್ತೈತಿ. ಎಷ್ಟು ಪೆಟ್ರೋಲ್ ಬಂಕ್ ಆಗಕತ್ತಾವ ಅಂತಂದ್ರೆ ಮೋಸ್ಟ್ಲಿ ನಾಳೆ ನಾವು ಬಾವಿ ತೋಡಿದ್ರೆ ಅಥವಾ ಬೋರ್ವೆಲ್ ಹಾಕ್ಸಕ್ಕೆ ಹೋದ್ರೆ ಪೆಟ್ರೋಲ ಬರ್ಬೋದು ರೀ. ಸೌದಿ ಅರೇಬಿಯಾಗಿಂತ ಹೆಚ್ಚು ಪೆಟ್ರೋಲ್ ಬರ್ಬೋದು ನನಗೆ ಅನ್ಸಾಕತ್ತಿತ್ತು. ಅದನ್ನು ಮಾತಾಡ್ಕೊತ ಬರ್ಕೊಡ್ದ ಕೊರವಿ ಏನಂದ್ರೆ ಗ್ರೀನ್ ಸಿಟಿ ಕಂತ ಭಾಳ ದೊಡ್ಡ ಪ್ರಮಾಣದಾಗ ಅಡ್ವರ್ಟೈಸ್ಮೆಂಟ್ ನಡೆದೈತೆ ರೀ. ಸೊ ಅಲ್ಲಿಂದ ನೆಕ್ಸ್ಟ್ ಮಮ್ಮಿಗಟ್ಟಿಗೆ ಕ್ರಾಸಿಗೆ ಬಂದ್ವಿ. ಮಮ್ಮಿಗಟ್ಟಿಗೆ ಒಂದು ಮಾರುತಿ ದೇವಸ್ಥಾನ ಐತ್ರಿ. ನಾವಂತರೂ ಪ್ರತಿ ಸರಿನೂ ಈ ರೂಟ್ಲಿ ಹೋಗುವಾಗ ಅಲ್ಲಿ ಆಂಜನೇಯ ಸ್ವಾಮಿ ನಿಂತ ಬಿಟ್ಟಿರ್ತೀವಿ. ಅದ್ರಾಗ ಇವತ್ತು ಏನಪ್ಪ ಅಂದ್ರೆ ಶನಿವಾರ ಇತ್ತು, ಕೇಳಿರೇನೋ ಮತ್ತು. ಸೊ ನಮಸ್ಕಾರ ಮಾಡಿಬಿಡ್ರಿ ಒಂದ್ಸರಿ ಎಲ್ಲರೂ. ಇನ್ನು ಸಾಕ್ರಿಪ್ಪ, ಇನ್ನೇನು ಸೀಕ್ರೆಟ್ ಇಲ್ಲ, ಸರ್ಪ್ರೈಸು ಇಲ್ಲ, ಹೇಳ್ಬಿಡ್ತೇನಂತ ನಾವು ಎಲ್ಲಿ ಹೊಂಟೇವು ಅಂಥೇಳಿ. ನಾವು ಹೊಂಟಿದ್ದು ಎಲ್ಲಿಗಂದ್ರೆ ಅವತಾರ್ ಮೂವಿಗೆ. ಸೊ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು, ಹೋಗ್ಬೇಕು ಅನ್ನಕತ್ತಿದ್ವಿ. ಮುಗಿಯಾಕೆ ಬಂದಿತ್ತು ಇನ್ನೇನು. ಬಟ್ ಹೇಳ್ಬೇಕಂದ್ರೆ ನಿನ್ನೆನ ಹೋಗೋದಿತ್ತು ರೀ, ಅದು ನಿನ್ನೆ ಪ್ಲ್ಯಾನ. ಬಟ್ ನಮ್ಮ ಮನೆಯವ್ರಿಗೆ ಆರಾಮಿರಲಿಲ್ಲ. ನಿನ್ನೆ ಭುವನನ ಸ್ಕೂಲ್ ಸತ್ಯಾಗ ಬಿಡಿಸಿದ್ದೆ ನಾನು.
ಬಟ್ ಬೇಡ ಬಿಡ ಅಂಥೇಳಿ ಮತ್ತೆ ಬಿಟ್ವಿ. ಆದ್ರೆ ಇವತ್ತು ಹೋಗೋ ಪ್ಲ್ಯಾನ್ ಬೇಡ ಅಂದ್ಕೊಂಡ್ವಿ. ಆದ್ರೆ ಏನಾತಂತಂದ್ರೆ ಇವತ್ತು ಲಾಸ್ಟ್ ಶೋ ಐತಿ. ನಿನ್ನೆ ದಿನ ಬೆಳಗಾವಿ ಒಳಗೆ ಲಾಸ್ಟ್ ಶೋ ಇತ್ತು. ಇವತ್ತು ಧಾರವಾಡದಾಗ ಲಾಸ್ಟ್ ಶೋ ಇತ್ತು. ಅದು ಹುಡ್ಕ್ಯಾಡಿ ಇಲ್ಲಪ್ಪ ಹೋಗೇ ಬಿಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದ್ರೆ 3D ಇರ್ತೈತೆ ರೀ. 3D ಮನ್ಯಾಗ ನೋಡೋಕ್ಕಾಗಂಗಿಲ್ಲ. ಇಂಟ್ರೆಸ್ಟ್ ಬರ್ತೈತಿ, ಬಟ್ ಅದನ್ನು ಮಕ್ಳಿಗೆ ತೋರಿಸ್ಬೇಕಂತಂದ್ರೆ ಥಿಯೇಟ್ರಿಗೆ ಹೋಗಲೇಬೇಕಾಗ್ತೈತಿ. ಹೀಗಾಗಿ ನಾವು ಅವತಾರ್ 2ನ ಧ್ರುವ ಹೊಟ್ಯಾಗಿದ್ದಾಗ ನೋಡಿದ್ದೆ. ಅದ್ರ ಫೋಟೋಸ್ ಒಂದಿಷ್ಟು ಅದಾವೆ, ಶೇರ್ ಮಾಡ್ತೇನಂತ ನಿಮ್ಗೆ. ಧ್ರುವ ಹೊಟ್ಯಾಗಿದ್ದಾಗ ನಾ ಕಂಟಿನ್ಯೂಸ್ ಬೆಡ್ ರೆಸ್ಟ್ ಮೇಲಿದ್ದೆ ರೀ. ನಂಗೆ ಭಾಳ ಸಾಕಾಗಿತ್ತು. ಒಂದು ಸರಿನಾರು ಹೊರಗೆ ಹೋಗ್ಬೇಕು ಅನ್ಸಿತ್ತು. ನಿಧಾನಾಗಿ ಕರ್ಕೊಂಡು ಹುಬ್ಬಳ್ಳಿ ಕರ್ಕೊಂಡು ಹೋಗಿದ್ರೆ ನಮ್ಮ ಮನೆ ಹೊರ ನನ್ನ ಮಗ. ಮತ್ತು ನನ್ನ ಮಗಗಂತೂ ಭಾಳ ರಗಡಾಗಿತ್ತು ರೀ. ಯಾಕಂದ್ರೆ ಮಮ್ಮಿ ಮಲ್ಕೊಳ್ಳೋದು ಅದನ್ನು ಅವ್ನು ನೋಡೋದು ಕಂಟಿನ್ಯೂಸ್ ಒಂಥರ ಆಗಿತ್ತು. ಹೀಗಾಗಿ ಏನಾತಂತಂದ್ರೆ ಹೋಗೋಣ ಅಂಥೇಳಿ ಅವತಾರ್ ಮೂವಿಗೆ ನಾವು ಹೋದ್ವಿ. ಮಸ್ತ್ ಇತ್ತು. ಸೆಕೆಂಡ್ ಅವತಾರ್ ಮೂವಿ. ಅವತಾರ್ 1 ಅಂತೂ ನೋಡಿರಲಿಲ್ಲ, ಟಿ ವಿ ಒಳಗೆ ನೋಡಿದ್ವಿ. ಸೊ ಹೀಗಾಗಿ ಅವತಾರ್ 3ನೂ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಭಾಳ ದಿನ ಆಗಿತ್ತು ರೀ. ವಿಚಾರ ಮಾಡೋಕೆ ಹೋಗಿರಲಿಲ್ಲ. ನ್ಯೂ ಇಯರ್ಕಂತೂ ಎಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಹೋಗೋಕ್ಕಾಗಿರಲಿಲ್ಲ. ಹೀಗಾಗಿ ಹೋಗೋಣಪ್ಪ ಅಂಥೇಳಿ ಅವತಾರ್ ಮೂವಿಗೆ ಹೋಗೋದು ಫಿಕ್ಸ್ ಮಾಡ್ಕೊಂಡ್ವಿ ನೋಡಿರಿ. ಸೊ ನಾವು ಬಂದು ಮುಟ್ಬೇಕಂದ್ರೆ ಆಲ್ರೆಡಿ 5 ನಿಮಿಷ ಲೇಟ್ ಆಗಿತ್ತು ರೀ. ಅಂತೂ ಇಂತೂ ಇಂದು ಹೋಗೋಣ, ನಾಳೆ ಹೋಗೋಣ, ಹಂಗೆ ಹೋಗೋಣ, ಹಿಂಗೆ ಹೋಗೋಣ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿಸ್ಕೊಂಡು ಮತ್ತೆ ಅದನ್ನು ಬುಕ್ ಮಾಡ್ಕೊಂಡು ಬಂದಿದ್ವಿ. ನಿನ್ನೆ ದಿನ ಅದು ಬುಕ್ ಆಗಿತ್ತು, ಮತ್ತು ಕ್ಯಾನ್ಸಲ್ ಮಾಡಿದ್ವಿ ಅದನ್ನು. ಯಾಕಂದ್ರೆ ಅವ್ರಿಗೆ ಆರಾಮಿಲ್ಲ ಅಂದ್ಕೂಡಲೇ ನಮ್ಗೆ ಸಂಡೇ ಹೋಗೋದಿತ್ತು. ಬಟ್ ಸಂಡೇ ಎಲ್ಲೂ ಟಿಕೆಟೇ ಇರಲಿಲ್ಲ ರೀ. ಇದು ಲಾಸ್ಟ್ ಶೋ ಐತಿ ಇವತ್ತು. ಹೀಗಾಗಿ ಅನಿವಾರ್ಯವಾಗಿ ಸ್ಯಾಟರ್ಡೇ ಬಂದ್ವಿ. ಸೊ ಅಂತೂ ಇಂತೂ ಮುಟ್ಟಿದ್ವಿ ರೀ. ಸ್ಟಾರ್ಟ್ ಆಗಿ ಒಂದು 5 ನಿಮಿಷ ಆಗಿತ್ತು. ಸೊ ಹಂಗೆ ರೀ, ನಮ್ಮ ಮನೆಯವ್ರದ್ದು ಏನು ಪಾಪ ಭಾಳ ಬ್ಯುಸಿ ಇರ್ತಾರೆ, ಆದರೂ ಕೂಡ ಇವತ್ತು ಬಂದಾರ, ಅದೇ ಗ್ರೇಟ್. ಇನ್ನು ಏನಂತಂದ್ರೆ ನಮಗಿರೋದು ಒಂದೇ ಚಿಂತೆ, ನಮ್ಮ ಧ್ರುವ ಈ ಫಿಲಮ್ ನೋಡ್ತಾನೋ ಇಲ್ಲೋ, ಬಿಕಾಸ್ ಇಟ್ ಈಸ್ 3D. ಏನು ಅಂದ್ಕೊಂಡ್ವಿ ಅಂದರೆ ಎಟ್ಲೀಸ್ಟ್ ನಾವು ಭುವನ ತೋರಿಸೋ ವಿಚಾರ ಇತ್ತಲ್ಲ, ಭುವನನ ಸಲುವಾಗಿ ನಾವು ಬಂದಿದ್ವಿ. ಈ 3D ಎಫೆಕ್ಟನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ಥಿಯೇಟ್ರ್ ಒಳಗೆ ಇರಬೇಕು ರೀ. ಹೀಗಾಗಿ ಬಟ್ ನಮ್ಮ ಧ್ರುವ ಭಾಳ ಅಂದ್ರೆ ಭಾಳ ಚಂದ ನೋಡತ್ತಾನ ನೋಡ್ರಿ. ನೀವಲ್ಲೇ ಪಾಪ್ಕಾರ್ನ್ ತಿನ್ಕೋತ ಮಸ್ತ್ ಗಾಗಲ್ ಹಾಕ್ಕೊಂಡು ಎಂಜಾಯ್ ಮಾಡಕತ್ತಿದ್ದ ನಮ್ಮ ಧ್ರುವ. 1 ಅವರ್ ಏನೋ ನೋಡಿದ್ರಿ, ಬಟ್ ಆಮೇಲೆ ಸ್ಟಾರ್ಟ್ ಆಯ್ತು ನೋಡ್ರಿ. ಕಾಂತಾರ ಒಳಗೂ ಹಂಗೆ ಮಾಡಿದ್ರಿ. ಒಂದು ಹಾಫ್ ಆನ್ ಅವರ್ ಕುಂತಂಗೆ ಮಾಡ್ದೆ, ಆಮೇಲೆ ಸ್ಟಾರ್ಟ್ ಆಗಿತ್ತು. ಬಟ್ ಅತಿಶಯ ಕಾಡಲಿಲ್ಲ, ಸೌಂಡ್ ಎಫೆಕ್ಟ್ಸಿಗೂ ಹೆದರ್ಲಿಲ್ಲ. ಮತ್ತು 3D ಅಂದ ತಕ್ಷಣ ಅದು ಇಮಿಡಿಯೇಟ್ ಹಿಂಗೆ ಕಣ್ಮುಂದೆ ಬರುತ್ತಲ್ಲ, ಹಂಗಾದ್ರೂ ಹೆದರ್ಲಿಲ್ಲ ಅವ. ಐಸ್ ಕ್ರೀಮ್ ಅಂದ್ರೆ ಮತ್ತು ಅಷ್ಟು ಸಣ್ಣ ಮಕ್ಕಳು ಕಾಡಲಿಲ್ಲ ಅಂದರೆ ಹೆಂಗೆ. ಐಸ್ ಕ್ರೀಮಿಗೆ ಒಂದು 2 ಸರಿ ಕರ್ಕೊಂಡ್ಬಂದೆ, ಮತ್ತು ಪಾಪ್ಕಾರ್ನ್ ಸಲುವಾಗಿ ಒಂದು 2 ಸರಿ ಕರ್ಕೊಂಡ್ಬಂದೆ. ನಾನು 2 ಸರಿ ಕರ್ಕೊಂಡ್ಬಂದೆ, ಅವ್ರ ಪಪ್ಪ 2 ಸರಿ ಕರ್ಕೊಂಡು ಹೋದ್ರೆ ಹೊರಗಡೆ. ಸೊ ಅಂತೂ ಇಂತೂ ಮೂವಿ ಎಂಜಾಯ್ ಮಾಡಿದ್ವಿ. ಫೈನಲಿ ನೋಡಿರಿ, ಮೂವಿ ಮುಗೀತು. ಮಸ್ತ್ ಇತ್ತು ಮೂವಿ. ಬಟ್ ರಿವ್ಯೂ ಅಂತ ಹೇಳಬೇಕಂತ ಫಸ್ಟ್ ಹಾಫ್ ಒಳಗೆ ಏನೂ ಇರಲಿಲ್ಲ, ಬಟ್ ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗೈತೆ, ನೋಡಲೇಬೇಕು. ನಾನು ಅಂದ್ಕೊಂಡೆ ಇದ ಲಾಸ್ಟ್ ಪಾರ್ಟ್ ಅಂಥೇಳಿ. ಬಟ್ ನೆಕ್ಸ್ಟ್ ಅಂದರೆ 4 and 5 ಬರುವುದಾವ ಅಂತ ಕಮಿಂಗ್ ಇಯರ್ಸ್ ಒಳಗೆ. ಆಕೆ ಎಂಡಿಂಗ್ ಅನ್ಸಿತ್ತಂದ್ರೆ ನಮ್ಗೆ ಅಷ್ಟು ಡಿಸ್ಕಷನ್ ಮಾಡ್ಯಾರಿ ಫಸ್ಟ್ ಹಾಫ್ ಒಳಗೆ. ಫೈಟಿಂಗೇ ಇಲ್ಲ, ಫೈಟಿಂಗ್ ಇದ್ರೆ 3D ಮೂವಿ ಇದ್ರಿ ಮಸ್ತ್ ಇದೆ. ಬಟ್ ಏನಂತಂದ್ರೆ ಫಸ್ಟ್ ಹಾಫ್ ಒಳಗೆ ಬರೀ ಡಿಸ್ಕಷನ್ ಮಾಡ್ಯಾರ, ಅಂದರೆ ಮುಗಿಸೇ ಬಿಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿತ್ತು ರೀ. ನೀವು ನಿಜ ಹೇಳ್ತೇನೆ, ಎಂಜಾಯ್ ಮಾಡ್ತೀರಿ. ಅದು ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ರೀ. ಕಂಪ್ಲೀಟ್ ಮೂವಿ ಭಾರಿ ಇತ್ತು. ಮತ್ತು ಇದು ಸ್ವಲ್ಪ ಲೆಂದಿ ಮೂವಿ ಐತ್ರಿ, ಆಲ್ಮೋಸ್ಟ್ 4 ಅವರ್ಸ್ ನೋಡ್ರಿ. ಮತ್ತು ಫಸ್ಟ್ ಇಂಟರ್ವಲ್ಲನ 2 ಅವರ್ಸಿಗೆ ಕೊಡ್ತಾನೆ ರೀ. ಬೋರ್ ಭಾಳ ಆತು. ಯಾಕಂದ್ರೆ ಧ್ರುವ ಬೇರೆ ಕಾಡಕ್ಕೆ ಸ್ಟಾರ್ಟ್ ಮಾಡಿದ್ದ, 1 ಅವರ್ ನೋಡಿದ್ರಿ ಅವ. ಅಷ್ಟೇ ಪೇಷನ್ಸ್ ಲೆವೆಲ್ ರೀ ಮಕ್ಕಳದ. ಅವ್ನು 3 ಇಯರ್ಸ್ ಸತ್ಯಕ್ಕಾಗಿಲ್ಲ. ನಾವು ನೋಡ್ರಿ ಅವತಾರ್ 2 ನೋಡಕ್ಕೆ ಹೋದಾಗಿನ ಪಿಕ್ಚರ್ಸ್ ಇವನ್ನ ಪ್ರೆಗ್ನೆಂಟ್ ಇದ್ದೆ. ಸೊ ಎನಿ ಹೌ ಹೆಂಗೋ ಮಾಡಿ ನೋಡಿ ಬಂದಿದ್ದೆ, ಭಾಳ ಕಷ್ಟಪಟ್ಟಿದ್ದೆ ನೋಡಕ್ಕೆ. ಆದ್ರೆ ಅಲ್ಲಿ ಥಿಯೇಟ್ರ್ ಮಸ್ತ್ ಇತ್ತು ರೀ, ಸೂಪರ್ ಆಗಿತ್ತು. ಅಂದ್ರೆ ಹುಬ್ಬಳ್ಳಿ ಒಳಗೆ ನೋಡಿದ್ವಿ ನಾವು, ಸಪ್ನ ಬುಕ್ ಹೌಸ್ ಮೇಲೆ ಐತೆ ನೋಡ್ರಿ, ಅಲ್ಲೇ ಭಾರಿ ಇತ್ತು ರೀ ಥಿಯೇಟರ್, ದೊಡ್ಡ ಸ್ಕ್ರೀನ್ ಇತ್ತು. ಇಲ್ಲಿ ಮಾತ್ರ ಮೇನ್ ನನಗೆ ಡಿಸಪಾಯಿಂಟ್ ಮಾಡಿದ್ದಂದ್ರೆ ಸ್ಕ್ರೀನ್ ರೀ. ಸ್ಕ್ರೀನ್ ಭಾಳ ಸಣ್ಣದೈತಿ, ನನಗೆ ಅದು ಭಾಳ ಅಂದ್ರೆ ಭಾಳ ಬೇಜಾರಾತ. ಟೋಟಲಿ ಹೇಳ್ಬೇಕಂದ್ರೆ ಡಿಸಪಾಯಿಂಟ್ ಆದೆ. ಬಟ್ ಸ್ಟೋರಿ ಈಸ್ ಗುಡ್. 5 out of 3.5 ಕೊಡ್ಬೋದು ರೀ. ಈ ಮೂವಿ ಥೀಮ್ ಮಾತ್ರ ನನಗೆ ಇಷ್ಟು ಲೈಕ್ ಆಗೈತೆ ರೀ, ನಿಜ ಹೇಳ್ತೀನಿ, ಭಾಳ ಲೈಕ್ ಆಗೈತಿ. ಸೊ ಅವತಾರ್ 2 ಒಳಗೂ ಸೇಮ್ ಥೀಮ್ ಇತ್ತು ರೀ. ಬಟ್ ಅಲ್ಲಿಗಿಂತನೂ ಇವತ್ತಿನ ಮೂವಿ ಒಳಗಂದ್ರೆ ಅವತಾರ್ 3 ಒಳಗೆ ಮಾತ್ರ ಕಂಪ್ಲೀಟ್ ಹೇಳ್ಯಾರ. ಫೈರ್ ಆ್ಯಂಡ್ ಆ್ಯಶ್ ಒಳಗೆ ನೇಚರ್ ಈಸ್ ಅವರ್ ಗಾಡ್ ಅಂತ ಹೇಳ್ಯಾರ. ವಿ ಹ್ಯಾವ್ ಟು ಸೇವ್ ದ ನೇಚರ್ ಅನ್ನೋದು ಐತಿ. ಮತ್ತು ವಿಚಾರನೂ ಬರ್ತೈತಿ, ಇಂಥದ್ದೊಂದು ಪ್ಲಾನೆಟ್ ಇರ್ಬೋದಲ್ಲ, ಅಲ್ಲಿ ಏಲಿಯನ್ಸ್ ಇರ್ಬೋದಲ್ಲ, ಹೆಂಗಿರ್ತೈತಿ ಅಂಥೇಳಿ. ಸೊ ನಾವು 9 ಗಂಟೆಗೆ ಹೆಚ್ಚು ಕಡಿಮೆ ಹೊರಗಡೆ ಎದ್ವಿ, ಏನು ಊಟ ಮಾಡ್ಕೊಂಡು ಹೋಗ್ಬೇಕಾ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಗೆ ಕಂಡ್ತಪ್ಪ ಅಂದ್ರೆ ಹೊಸ ಹೋಟೆಲ್. ಯಾವುದು ಅಂತಂದ್ರೆ ಹೋಟೆಲ್ ಹನುಮಾನ, ಹೈವೇನಾಗನ ಐತ್ರಿ. ಮಸ್ತ್ ಐತಿ ಹೋಟೆಲ್, ಹೊಸಾದ ಅನ್ನಿಸ್ತು ನನಗೆ. ನಿಮಗೆ ಗೊತ್ತಿದ್ರೆ ಈ ಹೋಟೆಲ್ ಬಗ್ಗೆ ನಾನು ಕಮೆಂಟ್ ಮಾಡಿರಿ. ಉಡುಪಿ ಹನುಮಾನ ಉಡುಪಿ ರುಚಿ ಅಂತೇನೋ ಹೊಸ ಹೋಟೆಲ್ ರೀ. ಇಷ್ಟು ಸೆಕ್ಷನ್ ಮಾಡ್ಯಾರಂದ್ರೆ ಔಟ್ಡೋರ್ ಸೆಕ್ಷನ್, ಇಂಡೋರ್ ಸೆಕ್ಷನ್, ಅದ್ರೊಳಗೆ ಮತ್ತು ಏನಪ್ಪ ಅಂತಂತಂದ್ರೆ ಸ್ಪೆಷಲಿ AC, ನಾನ್ AC,
ಚಲೋ ಐತಿ ಮತ್ತು ಇಂಟೀರಿಯರ್ ಕೂಡ ಭಾಳ ಸಖತ್ತೈತ್ರಿಪ್ಪ. ನನಗೆ ಹೊಳ್ಳಿ ಹೆಂಗಂದ್ರೆ ಅವತಾರ್ ಮೂವಿ ಕಾಡ್ ಐತಲ್ಲ ಅಲ್ಲಿಗೆ ಹೋದಂಗೆ ಆಗಿತ್ತು. ನೋಡಕತ್ತೀರಿ ನೀವು ಇಂಟೀರಿಯರ್ ನಮ್ಮ ಭುವನಂತರೂ ಅದನ್ನತ್ತಿದ್ದ ಏನವ ಅದ ಕಾಡ್ ನೋಡಿ ಬಂದೇವಿ ಈಗ ಮತ್ತು ಅದು ಸೇಮ್ ಇಂಟೀರಿಯರ್ ಕಾಣತತ್ತಲ್ಲ ಅಂಥೇಳಿ ನಮ್ಮ ಮೆನು ತೆಗೆದು ನೋಡಿದೆ. ಮೆನು ಒಳಗೂ ಹಾಗೆ ಹೊಸ ಹೊಸ ಡಿಶಸ್ ಇದ್ದು ಪ್ಲಸ್ ಡಿಶಸ್ ಹೆಂಗಿದ್ದು ಹೊರಗಡೆ ಇಂಟೀರಿಯರು ಹಂಗೈತೆ. ಇನ್ನೂ ಹೊಸದು ಅನ್ನಿಸ್ತಾ ನೋಡೋಣ ಅಂಥೇಳಿ ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಲೈಟಾಗಿ ತಿಂದು ಹೋಗ್ಬಿಡೋಣ, ಯಾಕಂದ್ರೆ 9 ಗಂಟೆ ಆಗಿಬಿಟ್ಟೈತಿ, ಹೋಗ್ಬಿಡ್ದೆ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ, ಇನ್ನು ಲೇಟ್ ಆಗ್ತೈತೆ ನಮ್ಗೆ ಊಟಕ್ಕೆ ಅಂಥೇಳಿ. ಮನೆಯೊಳಗೇನೋ ಅರ್ಧ ಅಡುಗೆ ಅಂತೂ ಐತ್ರಿ, ಬಟ್ ಬೇಡ ಅನ್ನಿಸ್ತು, ಯಾಕಂದ್ರೆ ಡಿಶಸ್ ನೋಡಿ ತಿಂದು ಟೇಸ್ಟ್ ನೋಡೇ ಬಿಡೋಣ ಅನ್ನಿಸ್ತು. ಸೊ ನಾವು ಸ್ಟಾರ್ಟರಿಂದನೇ ಸ್ಟಾರ್ಟ್ ಮಾಡಿಬಿಟ್ವಿ. ಅವೆಲ್ಲ ಆರ್ಡ್ರ್ ಕೊಟ್ಟಿನ ಬರೋ ತನಕ ಅಂದ್ರೆ ಒಂದಿಷ್ಟು ಫೋಟೋಸ್ ಆಗಲೇಬೇಕಲ್ರಿ. ಮೆಮ್ರೀಸ್ ಅಂದರೆ ಫೋಟೋಸ್ ಅಂದ್ರೆ ಮೆಮ್ರೀಸ್. ಅವು ತುಂಬಿ ಡಿಲೀಟ್ ಆಗವಲ್ವು, ಯಾಕಂದ್ರೆ ನಂತರ ಅದ್ರಾಗ ಈಗ ಲಾಗಿಂಗ್ ಮಾಡೋಕತ್ತಾಗಿಂದ್ರೆ ವೀಡಿಯೋಸ್ ಕಂಪಲ್ಸರಿ. ಸೊ ಮೊದಲ ಮ್ಯಾಂಚೋ ಸೂಪ್ ತೊಗೊಂಡ್ವಿ. ನನ್ನ ಮಗ ನನಗೆ ಅದು ಬೇಕು ಇದು ಬೇಕು ಅಂಥೇಳಿ ಡ್ರಾಮಾ ಆಡೋ ಸ್ಟಾರ್ಟ್ ಮಾಡಿದ್ದ. ತಿನ್ನೋದು ಮಾತ್ರ ಇಟ್ಟನ. ಸೊ ಮೊದಲ ಸೂಪ್ ಕುಡಿದ್ಮೇಲೆ ಫಸ್ಟ್ ಕ್ಲಾಸ್ ಇವ್ರದ್ದು ಹನುಮಾನ್ ಹೋಟೆಲ್ನವ್ರದ್ದು ಸ್ಪೆಷಲ್ ಬಾಜಿ ಅಂತಿದೆ, ಮಿಕ್ಸ್ ವೆಜ್ ಬಾಜಿ ಐತಿ, ಅದನ್ನು ತೊಗೊಂಡ್ವಿ. ಪ್ಲಸ್ ರೋಟಿ ತೊಗೊಂಡ್ವಿ. ಸೊ ರೋಟಿ ಮತ್ತು ಭಾಜಿ ಆದಮೇಲೆ ರೈಸ್ ಜೀರಾ ರೈಸ್ ಆರ್ಡ್ರ್ ಮಾಡ್ತೀವಿ ನಾವು. ಯೂಶ್ವಲಿ ಮಕ್ಕಳು ತಿಂತಾರೆ, ಖಾರ ಇರೋಂಗಿಲ್ಲ ಅಂತೇಳಿ ರೈಸ್ ತಿಂದು ನನಗೆ ಏನಂತಂದ್ರೆ ಬಿಲ್ ಬರೋ ತನಕ ಅಂದರೂ ಹೇಳ್ತೇನೆ. ಮತ್ತೊಮ್ಮೆ ಇಂಟೀರಿಯರ್ ನೋಡಿದೆ ಎಷ್ಟು ಮಸ್ತ್ ಐತೆ ನೋಡ್ರಿ ಇಂಟೀರಿಯರ್. ನನಗೆ ಸೇಮ್ ಆ 3D ಕಾರ್ಡ್ ನೋಡಿ ಸೇಮ್ ಹಂಗೆ ಫೀಲ್ ಆಗಕತ್ತಿತ್ತು. ಸೊ ಊಟ ಆದಮೇಲೆ ಒಂದು ಸ್ವಲ್ಪ ಪಾನದು ತೊಗೊಂಡು ಗಾಡಿ ಹತ್ತಿದ್ವಿ ರೀ. ಸೊ ಮಕ್ಕಳು ಇನ್ನಂತರೂ ಊಟ ಆಗೈತಿ, ಜಬರ್ದಸ್ತ್ ಮಲ್ಕೊಂಡ್ಬಿಡ್ತಾರೆ. ನಮ್ಗೆ ಇಷ್ಟ ಸಾಕಾಗೈತೆ, ಯಾಕಂದ್ರೆ ನಾವು ಊರಿಗೆ ಬಂದಮೇಲೆ ಊಟ ಮಾಡಿಸೋದು ನಮ್ಗೆ ಲೆಂದಿ ಪ್ರೊಸೆಸ್ ಅನಿಸ್ತೈತಿ, ಮತ್ತು ಊಟ ಇಲ್ಲದೆ ಮಕ್ಕೊಂಡ್ಬಿಡ್ತಾರೆ ರೀ ಮಕ್ಕಳು. ಇದು ಇವತ್ತಿಂದ ಕಂಪ್ಲೀಟ್ ಲಾಗ್ ಐತಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿರಿ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋಕೆ ಭಾಳ ಲೇಟ್ ಆಗೈತಿ, ಬಟ್ ವಿಡಿಯೋ ಲೇಟೆಸ್ಟ್ ಆಗೈತೆ ಅನ್ಕೋತೀನಿ. ಇನ್ನೊಂದು ಏನಪ್ಪ ಅಂದ್ರೆ ನೆಕ್ಸ್ಟ್ ಲಾಗ್ ಒಳಗೆ ಒಂದು ಖುಷಿ ಸುದ್ದಿ ಹೇಳಕತ್ತೀನಿ, ಗುಡ್ ನ್ಯೂಸ್. ಸೊ ವೇಟ್ ಫಾರ್ ದ್ಯಾಟ್. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಬಾಯ್.